ಹಿತಮಿತವಾಗಿ ಬಳಸಿ. ಸಂಸದ ರಾಜಶೇಖರ್ ಇಟ್ನಾಳ್. ಆರೋಗ್ಯಪೂರ್ಣ ಬದುಕಿಗೆ ಸ್ವಚ್ಛತೆ ಅವಶ್ಯ. ಕೊಪ್ಪಳ ಜಿಲ್ಲೆಯ ಕೋಳೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ನಿರ್ಮಿಸಿದ ಕೊಳಾಯಿಗಳಿಗೆ ಚಾಲನೆ ನೀಡಲಾಯಿತು. ಕೊಳಾಯಿಗಳ ಮೂಲಕ ಬರುವ ನೀರನ್ನು ಹಿತಮಿತವಾಗಿ ಬಳಸಿಕೊಂಡು ನೀರನ್ನು ಉಳಿಸಲು ಮುಂದಾಗುವ ಜೊತೆಗೆ ಬಯಲು ಮುಕ್ತ ಶೌಚವನ್ನು ತೊರೆದು ಪ್ರತಿಯೊಬ್ಬರೂ ಮನೆಯಲ್ಲಿ ಶೌಚಾಲಯ ನಿರ್ಮಿಸಿಕೊಳ್ಳುವ ಮೂಲಕ ಆರೋಗ್ಯಪೂರ್ಣ ಬದುಕನ್ನು ಕಟ್ಟಿಕೊಳ್ಳಿ ಎಂದು ಕೊಪ್ಪಳ ಸಂಸದ ರಾಜಶೇಖರ್ ಇಟ್ನಾಳ್ ಹೇಳಿದರು. ಕೊಪ್ಪಳ ತಾಲೂಕಿನ ಕೋಳೂರು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಶುಕ್ರವಾರದಂದು ಹಮ್ಮಿಕೊಂಡ ಜಲಜೀವನ್ ಮಿಷನ್ ಯೋಜನೆಯಡಿ ಗ್ರಾಮದ ಪ್ರತಿಯೊಂದು ಮನೆಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಕಾರ್ಯಕ್ರಮದಲ್ಲಿ ನಾಡಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ನೇತೃತ್ವವನ್ನು ಆತ್ಮಾನಂದ ಭಾರತಿ ಸ್ವಾಮೀಜಿಯವರು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಶಿವಮ್ಮ ಗಾಳೆಪ್ಪ ಪೂಜಾರ್ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ರಾಹುಲ್ ರತ್ನಂ ಪಾಂಡೆ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ದುಂಡಪ್ಪ ತುರಾದಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹನುಮೇಶ್ ನಾಯ್ಕ್, ಮಾಜಿ ಅಧ್ಯಕ್ಷ ಎಸ್ಪಿ ನಾಗರಳ್ಳಿ, ಜಲಜೀವನ್ ಕೋಆರ್ಡಿನೇಟರ್ ಮನು, ಫೀಲ್ಡ್ ಬ್ಯಾಂಕ್ನ ಸಂಜಯ್ ಶುಕ್ಲಾ, ಅಪೇಕ್ಷಾ ಭಟ್, ಕೊಪ್ಪಳ ಕಾರ್ಯಪಾಲಕ ಅಭಿಯಂತರ ಮಹೇಶ್ ಶಾಸ್ತ್ರಿ, ಗಾಳೆಪ್ಪ ಪೂಜಾರ್, ಶಿವಪ್ಪಜ್ಜ ಕಾತರಕಿ, ವಿಲಾಸರಾವ್ ಭೋಸ್ಲೆ, ಸದಸ್ಯರಾದ ಮೈಲಾರಪ್ಪ, ಹನುಮಂತಪ್ಪ ಕರಿಕುರಿ, ಗೌರಮ್ಮ, ಲಕ್ಕಮ್ಮ, ಮಾರುತಿ ವಾಲಿಕಾರ್ ಸೇರಿದಂತೆ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶೇಖರಪ್ಪ ನಿರ್ವಹಿಸಿದರು.
ಈ ಮೂಲಕ ಪ್ರಮಾಣ ಮಾಡುವುದೇನೆಂದರೆ ಕೋಳೂರು ಗ್ರಾಮವು ವಾರದ 24 ಗಂಟೆ ನಿರಂತರ ನೀರು ಸರಬರಾಜು ಘೋಷಿಸಿ ಯಥಾಸ್ಥಿತಿ ಕಾಯ್ದುಕೊಳ್ಳುತ್ತೇವೆಂದು ನೀರು ಸಾಕಾಗದ್ದಾಗ ನೆಲವನ್ನು ಕಡ್ಡಾಯವಾಗಿ ಮುಚ್ಚುತ್ತೇವೆ. ಪ್ರತಿ ತಿಂಗಳು ನೀರಿನ ಮಾಸಿಕ ಶುಲ್ಕ ತಪ್ಪದೆ ಕಟ್ಟುತ್ತೇವೆಂದು 24x7 ನೀರು ಸರಬರಾಜು ನಿರ್ವಹಣೆಯಲ್ಲಿ ಜಿಲ್ಲೆಯಲ್ಲೇ ಪ್ರಥಮ ಊರಂದ್ರೆ 24x7 ನೀರು ಸರಬರಾಜು ಮಾಡ್ತಕ್ಕಂಥ ಊರಂದ್ರೆ ಕೋಳೂರು ಅಂತೇಳಿ ಇವತ್ತು ರಾಜ್ಯಾದ್ಯಂತ ಇವತ್ತು ಪ್ರಸಿದ್ಧಿ ಪಡ್ಕೊಂಡೈತಿ. ಈ ಕಾರ್ಯದಲ್ಲಿ ಶ್ರಮಿಸಿದಂತ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಮತ್ತು ನೀರು ಸರಬರಾಜು ಇಲಾಖೆಯ ಅಧಿಕಾರಿಗೆ ಎಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸಿಇಒ ಅವರ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕಂದ್ರ ಇವತ್ತು ಒಂದು ಸರ್ಕಾರಿ ಯೋಜನೆ ಯಶಸ್ವಿ ಆಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಜವಾಬ್ದಾರಿ ಆಗಿರುತ್ತೆ. ಅವರು ಇಚ್ಛಾಶಕ್ತಿ ಮೂಲಕ ಇವತ್ತು ಇಲ್ಲೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿದಿರಿ. ನಿಮ್ದು ಇವತ್ತು 24x7 ನೀರು ಕೊಡಂತ ಗ್ರಾಮ ಅಂತ ಹೇಳಿ ಒಂದು ಘೋಷಣೆ ಆಗಿದೆ. ಕೆಲವೇ ವರ್ಷಗಳ ಹಿಂದೆ ಕೋಳೂರು ಕುಡಿಯ ನೀರಿಗೆ ಬೋರ್ ಬೇಕಂತ ನಮ್ಮನ್ನೆಲ್ಲರೂ ಕೇಳ್ತಾ ಇದ್ರು. ಕೆಲವೇ ವರ್ಷಗಳ ಹಿಂದೆ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದ್ರೆ ಇವತ್ತು 24 ತಾಸು ನೀವು ನೆಲ ಚಾಲೂ ಮಾಡಿದ್ರೆ ನೀರು ಬರುತ್ತೆ ಅಂತ ವ್ಯವಸ್ಥೆ ಇವತ್ತು ಜಿಲ್ಲಾ ಪಂಚಾಯತಿಯಿಂದ ಮತ್ತೆ ನಿಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳಿಂದ ಆಗಿದೆ. ಆದ್ರ ನೀರು ಕೆಲವೇ ವರ್ಷಗಳಿಂದ ನೀರು ಇದ್ದಿಲ್ಲ, ಆದ್ರೆ ಇವತ್ತು ನೀರು ಬರುತ್ತಂದ್ರ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ. ಇವತ್ತು ನೀರಿಲ್ದ ಬದುಕಕ್ಕೆ ಯಾವ ಪ್ರಾಣಿನೂ ಬದುಕಕ್ಕೆ ಸಾಧ್ಯ ಇಲ್ಲ. ನೀರನ್ನು ನಾವು ಉಳಿಸಿದ್ರ ನೀರ್ ನಮ್ಮನ್ನು ಉಳಿಸುತ್ತೆ. ಈಗ ಐತೆ ಅಂತೇಳಿ 24 ತಾಸು ಚಾಲು ಬಿಟ್ರ ನೀರ್ ಕಡಿಮೆ ಮತ್ತೆ ಪರದಾಡಬೇಕಾಗತ್ತೆ. ನಾವು ಕೆಲವೇ ವರ್ಷಗಳಿಂದ ಬರಗಾಲ ಬಂದೊತ್ನಾಗ 3-4 ವರ್ಷದಿಂದ ಬರಗಾಲ ಬಂದೊತ್ನಾಗ ನಾವು ಟ್ಯಾಂಕರ್ ನೀರ್ ಇರ್ತಿದ್ವಿ ಹಳ್ಳಿಗಳಿಗೆ. ನಮ್ಮ ತಾಲೂಕದಲ್ಲಿ ಟ್ಯಾಂಕರ್ ನೀರ್ ಸರಬರಾಜು ಮಾಡ್ತಿದ್ವಿ. ಪಕ್ಕದ ಹೊಲದ ಬೋರ್ವೆಲ್ ತರ ನೀರು ಕೊಡ್ತಾ ಇದ್ವಿ. ಅಂತ ಪರಿಸ್ಥಿತಿ ಇತ್ತು. ಇವತ್ತು ನಮ್ ಪುಣ್ಯ ಆ ಗೌಸಿದ್ದಪ್ಪನ ಆಶೀರ್ವಾದ ಮಳೆ ಚೆನ್ನಾಗಿ ಆಗೈತಿ, ಬೋರ್ವೆಲ್ ನೀರ್ ಐತಿ. ಆದ್ರ ನೀರ್ ಎಷ್ಟು ಮಿತವಾಗಿ ಬಳಸ್ಕೊಂತೀವಿ ಅಷ್ಟು ದಿವಸ ನಿಮಗೆ ಒಳ್ಳೆ ನೀರು ಸಿಗಕ್ಕ ಅವಕಾಶ ಆಕತಿ. ಇವತ್ತು 24x7 ನೀರು ಇವತ್ತು ನಮ್ಮ ಸಿಇಒ ಅವರು ಹೇಳಿದ್ರು